ನಮಸ್ಕಾರ ಸ್ನೇಹಿತರೆ, ನಾನು ಮಾರುತಿ ಬನ್ನಗೋಳ್. ನೀವು ನೋಡ್ತಾ ಇರೋದು 24. ದೀಪಜ್ಯೋತಿ ಪರಂ ಜ್ಯೋತಿ, ದೀಪಜ್ಯೋತಿ ಪರಂ ಜ್ಯೋತಿ, ದೀಪಜ್ಯೋತಿ ಜನಾರ್ದನಃ, ದೀಪೋ ಹರತು ಮೇ ಪಾಪಂ, दीपज्योति नमोस्तुते, शुभं करोतु कल्याणम्, आरोग्यं सुखसम्पदः, द्वेषबुद्धिविनाशाय आत्मज्योति नमोस्तुते, आत्मज्योति प्रदीप्ताय ब्रह्मज्योति नमोस्तुते, ब्रह्मज्योति प्रदीप्ताय गुरुज्योति नमोस्तुते. ವೇದಿಕೆಯ ಮುಖಾಂತರ ಪೂರ್ವಕ ಅಭಿನಂದನೆಗಳು. ಕಾಯಿಕ ಯೋಗ ಪುರಸ್ಕಾರದ ಪ್ರಶಸ್ತಿ ಪಡೆದಂತಹ ಸರ್ವರಿಗೆ ವೇದಿಕೆಯ ಮುಖಾಂತರ ಸನ್ಮಾನ. ನಂತರ HD ಕೋಳಿಕರ್ ಸರ್ ಅವರಿಗೆ ವೇದಿಕೆಯ ಮುಖಾಂತರ ಪೂರ್ವಕ ಅಭಿನಂದನೆಗಳು. ಮುಂದಿನ ವಿಶೇಷ ಶ್ರೀ ಕಲ್ಲಪ್ಪ ಓಬನ್ ರೋಡ್ ಜಂಟಿ ನಿಬಂಧಕರು, ಸಹಕಾರ ಸಂಘಗಳ ಇಲಾಖೆ, ಬೆಳಗಾವಿ. ನಮ್ದು ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಅತ್ಯಂತ ಮಧುರವಾದ ಪದ್ಧತಿಯಿಂದ ನಮ್ಮ ಕಾರ್ಯ ಬೆಳೆಯುವಂತ ಕಾಲ ಸಮೀಪ ಇದೆ ಅಂತ ಹೇಳ್ತಾ ಅವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅವರಿಗೂ ಕೂಡ ನೀವು ನಾನು ಇಲ್ಲಿದ್ದೀನಲ್ಲ, ನೀವು ಇಲ್ಲೇ ಇದ್ದೀರಿ, ನೀವು ಅಲ್ಲಿದ್ದೀನಲ್ಲ, ನಾನು ಅಲ್ಲಿದ್ದೀನಿ. ದಯವಿಟ್ಟು ನಮ್ಮ ಹೆಸರು ತಗೊಳ್ಳಿಲ್ಲ, ನಿಮ್ಮ ಹೆಸರು ತಗೊಳ್ಳಿಲ್ಲ ಅಂತ ಇದು ಮಾಡ್ಕೋಬೇಡಿ. ನೀವೆಲ್ಲರೂ ನಮ್ಮ ಮನದಲ್ಲಿದ್ದೀರಿ, ನಿಮ್ಮ ಬಗ್ಗೆ ನಮಗೆ ಬಹಳ ಗೌರವಿದೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಕೂಡ ಅವರಿವರೆಲ್ಲದೆ ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ವೇದಿಕೆಯ ಮುಖಾಂತರ ಸನ್ಮಾನ ಕಾರ್ಯಕ್ರಮ ಸನ್ಮಾನವನ್ನು ಸ್ವೀಕರಿಸಿದ ವಿಜಯಲಕ್ಷ್ಮಿ ಅವರಿಗೆ ಹಾಗೂ ಮಾತೇಶ್ ಮಣಮಂತರ್ ಅವರಿಗೆ ವೇದಿಕೆಯ ಪರವಾಗಿ ಸನ್ಮಾನವನ್ನು ಸ್ವೀಕರಿಸಿದಂತಹ ಸುಧಾ ಮೇಡಮ್ ಅವರಿಗೆ ಹಾಗೂ ಸಾಕ್ಷರತೆಯಾದ ಬಸವ ತಂದೆಯನ್ನು ನನ್ನೊಳಗಿನ ಚೈತನ್ಯಾತ್ಮ ಮಹಾದೇವಿಯಂತರ ನಿರುಪದೇಶಗಳನ್ನು ಜಗತ್ತಿನ ಎಲ್ಲ ಸಂತರನ್ನ, ದಾರ್ಶನಿಕರನ್ನ, ಮಹಾತ್ಮರನ್ನ, ಸಾಧಕರನ್ನ ಎಲ್ಲರನ್ನೂ ಕೂಡ ಇವತ್ತಿನ ಈ ವೇದಿಕೆಯಲ್ಲಿ ಸ್ಮರಿಸಿಕೊಂಡ ಇವತ್ತು ಭಾರತದ ಇತಿಹಾಸದಲ್ಲಿ ರಾಣಿಯರ ಆಳ್ವಿಕೆಗಳಲ್ಲಿ ಪುಣ್ಯಶ್ಲೋಕ ರಾಜಮಾತೆ ಎಂಬ ಬಿರುದಾಂಕಿತದಿಂದ ಗೌರವಿಸಲ್ಪಡ್ತಕ್ಕಂಥವರು 3 ಶತಮಾನಗಳಿಗೂ ಕೂಡ ಇವತ್ತು ಭಾರತೀಯ ಮಹಿಳೆಯರಿಗೆ ನಾವಿವತ್ತು ಆಧುನಿಕರೆಲ್ಲ ಯಾವುದನ್ನ ಮಹಿಳಾ ಸಬಲೀಕರಣ ಅಂತ ಕರಿತೀವಿ, ಅದನ್ನ ಆ ಒಂದು ಬಹುದೊಡ್ಡ ಒಂದು ಮಾದರಿಯ ನಡೆಯನ್ನ ನಮ್ಮ ಭಾರತೀಯ ಸಾಂಸ್ಕೃತಿಕ, ರಾಜಕೀಯ, ಸಮಾಜ, ಆರ್ಥಿಕ ನೆಲೆಗಳಲ್ಲಿ ಹುಟ್ಟಿಸಿಕೊಟ್ಟತಕ್ಕಂಥವರು ತಾಯಿ ರಾಣಿ ಅಹಲ್ಯಾಬಾಯಿ ಅವರ ಜನ್ಮದಿನದ ಪ್ರಯುಕ್ತ ಇಂದು ಹುಟ್ಟಿಕೊಂಡಿರ್ತಕ್ಕಂಥ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮತ್ತು ಕನಕ ಬಳಗದ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರೀತಿಪೂರ್ವಕವಾಗಿ ಉಪನ್ಯಾಸಕ್ಕೆ ಆಹ್ವಾನಿಸಿರ್ತಕ್ಕಂಥವರು ನನ್ನ ಹಿರಿಯಕ್ಕ ಮತ್ತೆ ಅಷ್ಟೇ ಸಮಾಜದಲ್ಲಿ ಕ್ರಿಯಾಶೀಲರಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಶಿಕ್ಷಕರಾಗಿರ್ತಕ್ಕಂಥ ರೇಖಾ ದಳವಾಯಿ ಮೇಡಮ್ ಅವರ ಪ್ರೀತಿಯ ಹಕ್ಕು ಸಾಹಿತ್ಯ ನಾನು ನಿಂತ್ಕೊಂಡಿದ್ದೀನಿ.
ಆಗಿ ಮಮತೆ ಎಂಬ ಮಾಲೆ ಹಾಕಿ ಒಲವೆಂಬ ವಂದನೆಯೊಂದಿಗೆ ಅವರೆಲ್ಲರೂ ಸ್ವಾಗತಿಸಿಬಿಟ್ಟಿದ್ದಾರೆ. ಯಾರು ಬಿಟ್ಟಿಲ್ಲ ಅವರಿವರೆಲ್ಲದೆ ಇವ ನಮ್ಮವ ಎಂಬ ತರ ಅವ್ರು ಯಾರ್ಯಾರನ್ನು ಸ್ವಾಗತಿಸಿದ್ದಾರೆ. ನಾನು ಅವರಿಗೆಲ್ಲ ಶರಣೆಂದು ನೇರವಾಗಿ ನನ್ನ ಮಾತುಗಳನ್ನ ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಮತ್ತು ಸಾಧಕರಿಗೆ ಸನ್ಮಾನ ಹಾಗೂ 10ನೇ ಮತ್ತು PUC ತರಗತಿಯಲ್ಲಿ ಉತ್ತಮ ಸಾಧನೆ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಮತ್ತು ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಕ್ಕಂತಹ ಎಲ್ಲ ಗಣ್ಯಮಾನ್ಯರು ಕೊಟ್ಟವರಿಗೆ ಇನ್ನೊಂದು ಲೈಫ್ ಕಾರ್ಯಕ್ರಮ ಅಕ್ಷರ ಉಪಸ್ಥಿತಿಗೆ ಇರ್ತಕ್ಕಂಥ ಆರ್ಯಬಾಯಿ ಹೋಲ್ಕರ್ ಅಕ್ಷರ ಕ್ರಾಂತಿಯನ್ನು ಮಾಡ್ತಕ್ಕಂಥದ್ದು ಅಂತ ಒಂದು ತಾಯಿಯ ಈ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಅದರ ಬಗ್ಗೆ 15 ಗಂಟೆಯಾಗಿ ಮಾತಾಡ್ತಕ್ಕಂಥ ಮೇಡಮ್ ಇದ್ದಾರೆ. ಅದರ ಬಗ್ಗೆ ಬಹಳಷ್ಟು ನಾವು ಕೂಡ ಏನು ಬಂದಿದೆ ಅಂತ ಇತಿಹಾಸವನ್ನು ತಿಳ್ಕೊಂಡಿದ್ದೀವಿ. ಇವತ್ತು ಇಲ್ಲಿ ಕೃಷಿ ಆಗ್ತಕ್ಕಂಥ ನಮಗೆ ಖುಷಿಯಾಗಿರ್ತಕ್ಕಂಥ ಒಂದು ವಿಚಾರ ಅಂದರೆ ಇವತ್ತು ನಮ್ಮ ಈ ಸಮಾಜದ ಬಂಧುಗಳ ಜೊತೆಗೆ ನಾವು ಕೂತ್ಕೊಂಡಿದ್ದೀವಿ. ಇದು ನಮ್ಮ ಮನೆಯಲ್ಲಿ ನಮ್ಮದೇ ಪ್ರೋಗ್ರಾಮ್ ಒಂದು ಖುಷಿ ನಮಗೆ ಕೊಡ್ತಾ ಇದೆ. ನಾನು ಈಗ PUCಯಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ವೇದಿಕೆಯ ಮುಖಾಂತರ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸಾಗರ್ ಹಾಲನವರ್ ಬೆಳಗಾವಿಯ ಸಮಸ್ತ ಕುಟುಂಬ ಗೌಡೆ ನೀತಾ ಲಕ್ಷ್ಮಣ್ ಗೌಡ ಸಮಸ್ತ ಕುಟುಂಬ ಸಂಘಗಳ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಅಶ್ವಿನಿ ಬಸಪ್ಪ ಕುರ್ಬಾರ್ 96, ಪೂಜಾ ಗಂಗಾಧರ್ ಕೊಳಕೋಡ್ 97 ಪ್ರತಿಶತ ಸಾಧನೆ ಮಾಡಿ ಉತ್ತಮ ಅಂಕಗಳನ್ನು ಯಶಸ್ವಿಯಲ್ಲಿ ಪಡೆದಂತಹ ವಿದ್ಯಾರ್ಥಿಗೆ ಪ್ರತಿಭಾ ಪುರಸ್ಕಾರ. ಅದರಂತೆ ಮುಂದಿನ ತಯಾರಿ ಲಿಂಗಪ್ಪ गुरु ब्रह्मा गुरु विष्णु गुरु देवो महेश्वरः गुरु साक्षात् परब्रह्म तस्मै श्री गुरवे नमः. My mother and prayer to pronounce the reminder of the speech of our Guru Bhagwan. The stage for dignitaries, chairs, respected elders, reverend teachers, parents, as well as my brothers and sisters. It feels an immense pleasure as we are celebrating 301st birthday anniversary of great Queen Rashtramata Rani Ahilya Bai Holkar, whose life is a great message as we all heard from the dignitaries sat in front of you. 18ನೇ ಶತಮಾನದ ಹೊತ್ತಿಗೆ ಆಗಾಗಲೇ ಭಾರತದ ಬಹುಪಾಲನ ಒಂದು 80 ವರ್ಷಗಳ ಕಾಲ ಮೊಘಲ ಸಾಮ್ರಾಜ್ಯ ಎಂತಹ ಒಂದು ಆಕ್ರಮಣಕಾರಿ ನೀತಿಗಳ ಮುಖಾಂತರವಾಗಿ ಭಾರತದ ಸಮಾಜೋ ಆರ್ಥಿಕ ಮತ್ತು ಸಮಾಜೋ ರಾಜಕೀಯ ವ್ಯವಸ್ಥೆಗಳಲ್ಲಿ ಎಂಥ ಒಂದು ಡ್ರಾಸ್ಟಿಕ್ ಆಗಿರ್ತಕ್ಕಂಥ ಒಂದು ಡಿಸ್ಟ್ರಾಯ್ ಅಂತ ಕರಿತೀವಲ್ಲ, ಅದನ್ನೇ ನಾವು ಆಡಳಿತ ಅಂತ ಅದನ್ನು ನಾವು ಪ್ರಿಡಿಕ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದು ಒಂಥರದ ವಿನಾಶಕಾರಿ ಆಡಳಿತ. ಅಂತಹ ವಿನಾಶಕಾರಿ ಆಡಳಿತದ ನಡುವೆ ಓರ್ವ ಪುಟ್ಟ ವಿಧವೆ, 21 ವರ್ಷದ ವಿಧವೆಯಾಗಿರ್ತಕ್ಕಂಥ ರಾಣಿ ಇಡೀ ಭಾರತದ ಇತಿಹಾಸದಲ್ಲಿಯೇ ಎಲ್ಲರಿಂದ ಗೌರವಿಸಲ್ಪಡ್ತಕ್ಕಂಥ ಒಂದು ಆಡಳಿತವನ್ನು ನೀಡತಕ್ಕಂಥ ಇತಿಹಾಸ ಇದೆಯಲ್ಲ, ಅದಿವತ್ತಿಗೂ ಕೂಡ ನಮಗೆ ಮಾದರಿಯಾಗಿರ್ತಕ್ಕಂಥದ್ದು, ಅನುಕರಣೀಯಾಗಿರ್ತಕ್ಕಂಥದ್ದು. ರೇಖಾ ದಳವಾಯಿ ಮೇಡಮ್ ಮಾತಾಡ್ತಾ ಹೇಳ್ತಾ ಇದ್ರು, ನಮ್ಮ ಸಮಾಜದ ಮತ್ತು ಯಾವ ಒಂದು ಸಾಮಾಜಿಕ ಸ್ಥಿತ್ಯಂತರಗಳನ್ನು ಅನುಭವಿಸ್ತಾ ಇದ್ದೀವಿ. ಅದು ಅಹಲ್ಯ ತಾಯಿ ಹೋಳ್ಕರ್ ಅವರನ್ನ ನಾವು ಸ್ಮರಿಸಬೇಕಾಗಿದೆ. ಇದು ಕೇವಲ ಸ್ಮರಣೆ ಅಥವಾ ಒಂದು ಕಾರ್ಯಕ್ರಮ, ಇಲ್ಲಿ ಯಾವುದೋ ಒಂದು ಸನ್ಮಾನಕ್ಕಾಗಿ ಮಾತ್ರ ನೀವು ನಿಮ್ಮ ಮನಸ್ಸುಗಳಲ್ಲಿ ಇಟ್ಟುಕೊಳ್ಬೇಡ್ರಿ. ಮತ್ತು ನಿಜವಾಗಿ ಸಾಮಾಜಿಕವಾಗಿ ಅಥವಾ ಕೌಟುಂಬಿಕವಾಗಿ ನಮ್ಮ ಮನಗಳಲ್ಲಿ ಯಾವ ಬದಲಾವಣೆಗಳಾಗಬೇಕಾಗಿದೆ ಅದರ ಕಡೆಗೆ ನಾವು ಗಮನ ಹರಿಸಬೇಕು ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.